ಪರಿವರ್ತನೆ ಮುತಾಲಿಕ್ ಘರಂ. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ವೀಕ್ಷಕರೇ, ಧಾರವಾಡ ಕೇಂದ್ರ ಕಾರಾಗೃಹದ ಕುರಿತು ಗಂಭೀರ ಆರೋಪಗಳನ್ನು ಮಾಡುತ್ತಾ ಪ್ರಮೋದ್ ಮುತಾಲಿಕ್ ಅಧ್ಯಕ್ಷರು ಶ್ರೀರಾಮ ಸೇನೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾರ್ಚ್ 13ರಂದು ಮುತಾಲಿಕರು ಶ್ರೀರಾಮ ಸೇನೆಯ ಸದಸ್ಯರೊಂದಿಗೆ ಧಾರವಾಡ ಜೈಲಿಗೆ ದಿಢೀರ್ ಭೇಟಿ ನೀಡಿ ಜೈಲಿನ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ಈ ವೇಳೆ ಮಾತನಾಡಿದ ಮುತಾಲಿಕರು, ಜೈಲುಗಳು ಅಪರಾಧಿಗಳನ್ನು ಪರಿವರ್ತನೆ ಮಾಡಿ ಒಳ್ಳೆಯ ಸಮಾಜ ನಿರ್ಮಾಣ ಮಾಡುವ ಕೇಂದ್ರಗಳಾಗಿರಬೇಕು. ಆದರೆ ಧಾರವಾಡ ಜೈಲು ಈಗ ಗೂಂಡಾಗಳ ಹಾಸ್ಟೆಲ್ ಆಗಿ ಪರಿವರ್ತಿತವಾಗಿದೆ ಎಂದು ಆರೋಪಿಸಿದರು. ಜೈಲಿನೊಳಗೆ ಹಲವು ಅಕ್ರಮ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಹೇಳಿದ ಅವರು, ಡ್ರಗ್ಸ್, ಸಾರಾಯಿ ಹಾಗೂ ಮೊಬೈಲ್ ಫೋನ್ಗಳ ಸರಬರಾಜು ನಡೆಯುತ್ತಿರುವುದಾಗಿ ಗಂಭೀರ ಆರೋಪ ಮಾಡಿದರು. ಇದೇ ವೇಳೆ ಪರ್ವೇಜ್ ಎಂಬ ಕೈದಿಯ ಬಳಿ 2 ಮೊಬೈಲ್ ಫೋನ್ಗಳು ಇದ್ದವು ಎಂಬ ಆರೋಪವನ್ನು ಕೂಡ ಮುಂದಿಟ್ಟರು. ಈ ಫೋನ್ಗಳ ಮೂಲಕ ಮತಾಂತರಕ್ಕೆ ಒತ್ತಾಯ ಮಾಡುವುದು ಹಾಗೂ ಕೆಲವರಿಗೆ ಕೊಲೆ ಬೆದರಿಕೆ ಹಾಕಲಾಗಿದೆ ಎಂದು ಅವರು ಹೇಳಿದ್ದು, ಇದಕ್ಕೆ ಸಂಬಂಧಿಸಿದ ಕಾಲ್ ರೆಕಾರ್ಡ್ಗಳನ್ನು ಮಾಧ್ಯಮಗಳ ಮುಂದೆ ಪ್ರದರ್ಶಿಸಿದರು. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಆಗ್ರಹಿಸಿದ ಮುತಾಲಿಕರು, ಜೈಲಿನೊಳಗೆ ಅಕ್ರಮ ಚಟುವಟಿಕೆಗಳನ್ನು ತಡೆಯಲು ತಕ್ಷಣ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಜೈಲು ಅಧಿಕಾರಿಗಳನ್ನು ತರಾಟೆಗೆ ಜೈಲರ್ ಹೆಸರು ನಂಬರ್ ಡೈಲ್ ಮಾಡಿ ಅಲ್ರಿ ಮತ್ತೆ ಹೆಂಗ್ ಕಾಲ್ ಮಾಡಿದ್ರು ಅವ್ರು ನಂಬರ್ ನೆಟ್ವರ್ಕ್ ಇಲ್ಲಂಗ ಹೋಗಿ ತಗೊಂಡ್ ಒಳಗಡೆ ಹೋಗಿ ಅವ್ನ್ ಕರೆಸ್ರಿ ಎಲ್ಲ ಹೊರ ಬರುತ್ತೆ. 2 ತಾಸು ಮುಂಚೆ ಮಾತಾಡಿದಾರೆ. ನಮ್ ಕಡೆ ರೆಕಾರ್ಡ್ ಇದೆ, ಟೈಮಿಂಗ್ ಇದೆ, ಡೇಟ್ ಇದೆ, ವಿಡಿಯೋ ಕಾಲ್ ಮಾಡಿದ್ರು, ವಿಡಿಯೋ ಕಾಲ್ ಇದೆ. ತರಿಸ್ರಿ ಸರ್, ನೀವೇ ಕರೆಸ್ಕೊಂಡು ನೀವೇ ನೆಟ್ವರ್ಕ್ ಎಲ್ಲ ಮಾತಾಡಿಸಿ ಆಮೇಲೆ ಏನು ಅನ್ನೋದು ನಮಗೆ ಹೇಳಿ. ಆಯ್ತು 10 ನಿಮಿಷ ನೋಡ್ರಿ. ಕಣ್ಣು ಮುಚ್ಚಿ ಕುಳಿತ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ ಅನ್ಯಾಯ. ಜೈಲು ಭ್ರಷ್ಟಾಧಿಕಾರಿಗೆ ಕಮಿಷನರ್ ಅವರು 100 ಜನ ಕರ್ಕೊಂಡು ಹೋದಿ, ಏನೂ ಸಿಗ್ಲಿಲ್ಲ ಅಂತ ಹೇಳ್ತಾರೆ. ಏನ್ ಮಾಡ್ತಾ ಇದಾರೆ ಅಂತ, ಏನ್ ಪರಿಶೀಲನೆ ಅಂದ್ರೆ ಏನ್ ಮಾಡೋದು? ಒಂದ್ ರೌಂಡ್ ಹೊಡೆದ್ ಬಂದ್ಬಿಡ್ತಾರ ಅಥವಾ ಏನ್? ಹಾಗಾದ್ರೆ ಇವನ್ನೆಲ್ಲ ಯಾಕೆ ಮಾತಾಡ್ತಾ ಇದಾರೆ? ಹೇಗೆ ಬರ್ತಾ ಇದೆ ಹೊರಗಡೆ? ಹೇಗೆ ಅವ್ರ ಒಳಗಡೆ ಹೆಂಗ್ ಸಿಗ್ತಾ ಇದೆ? ಡ್ರಗ್ ಹೆಂಗ್ ಸಿಗ್ತಾ ಇದೆ? ಗಾಂಜಾ ಹೆಂಗ್ ಸಿಗ್ತಾ ಇದೆ? ಸೆರೆ ಹೆಂಗ್ ಸಿಗ್ತಾ ಇದೆ? ಮೊಬೈಲ್ಗಳಂತೂ ಒಳಗಡೆ ಈಸಿಲಿ ಒಳಗಡೆ ಹೋಗ್ತಾ ಇದ್ದಾವೆ. ಸಿಬ್ಬಂದಿಗಳೇ, ನೀವು ನಿಮ್ಮ ಕಡೆಗೆ 24 ಗಂಟೆ CC ಕ್ಯಾಮ್ರಾ ಇರುತ್ತೆಪ್ಪ. ಮತ್ತೆ ಹಾಗಾದ್ರೆ ಒಳಗಡೆ ಹೋದಾಗ ಒಳಗಡೆ ಹೋಗುವಂತ ವ್ಯಕ್ತಿ ಮೇಲೆ ಅವನ್ನ ಮೊದಲು ಹಿಡಿದು ನೀ ಎಲ್ಲಿ ಇವತ್ತು ಹಿಡ್ಕೊಳ್ಳಿ. ಇದು ಹೇಳ್ತೀನಿ, ಇವತ್ತೊಂದು ಪತ್ರಿಕೆಯಲ್ಲಿ ನಾನು ಕಟ್ ಮಾಡ್ಕೊಂಡ್ ಬಂದಿದ್ದೀನಿ. ಒಬ್ಬ ಪೊಲೀಸ ಸಿಕ್ಕಾಕೊಂಡಿದ್ದಾನೆ ಡ್ರಗ್ ಎಂದು. ನೋಡ್ರಿ, ಜೈಲಿಗೆ ಡ್ರಗ್ಸ್ ಸ್ಮಗ್ಲಿಂಗ್ ವೇಳೆಯೇ ಸಿಬ್ಬಂದಿ ಸೆರೆ. ಅದು ಎಲ್ಲಿದ್ದೀನಿ? ನಿಮ್ದು ಜೈಲ್ ರೀ. ಕರ್ನಾಟಕ ಬಿಟ್ಟು ಹೊಟ್ಟೆ ಯಾಕೆ ಉರಿತಾ ಇದೆ ಅನ್ನೋ ಹೇಳ್ತೇನೆ ನಿಮಗೆ. ಒಬ್ಬ ಕೊಲೆಗಾಡಕ ಒಬ್ಬ ಪೋಕ್ಸೋ ಅಪರಾಧಿ ಒಳಗಡೆಯಿಂದ ಆನಂದವಾಗಿ ಆ ಹುಡುಗಿಗೆ ಧಮಕಿ ಕೊಡ್ತಾನೆ. ಅರ್ರ ಏನ್ರಿ ಬನ್ನಿ, ಈಗ ನಾಳೆ ಮಂದಿಗೆ ಮೀಡಿಯಾ ಸಮೇತ ಮೊಬೈಲ್ ಹೆಂಗ್ ಬಂದ್ರಿ ಅಲ್ಲಿ? ಮೊಬೈಲ್ ಹೆಂಗ್ ಬಂದ್ವಲ್ಲಿ? ಅಲ್ಲ ಸರ್, ಒಳಗೆ ನೀರು ಹೋಗ್ಬೇಕಾ, ಊಟ ಹೋಗ್ಬೇಕಾ? ಅಧಿಕಾರಿಗಳಿಗೆ
ವರ್ಷದಲ್ಲಿ 3ನೇ ಬಾರಿ ರೈಡ್ ಆಗ್ತಾ ಇರೋದು. 3ನೇ जेल में जेल में मिलते सिगरेट जेल में सब्जी मिलता है, वो पता नहीं क्या क्या कर क्या बोले मारे दोस्तों। जेल में वैसा पैसा देते हो ना, सब्जी नहीं बोल रहे, जेल स्ट्रिक्ट रहेगा तो जेल में पैसा देते हो ना, क्या हुआ? जेल में कुछ भी नहीं देते कहते, बोलते स्ट्रिक्ट है, मारते वैसा ऐसा बोलते भी, ये जेल में क्या दे रहे सब भी। अयो सुने इस जेल को मारते तुम घर भी तो तक जेल में करते हैं, तक जेल में कहीं को वैसा हुआ कहीं से दिखाना मैं घर छोड़ दूँ कहीं से दिखाना था, कहीं से नाश्ता था, कैंटीन है अंदर है, वो नहीं ले सकता है खाना क्या क्या रहता, खाना दाल खाना सिगरेट क्या ना लेकर खा सकते कैंटीन से, पैसे पैसे घर में डालते हैं, मजाक डाल लेते ಜೈಲ್ ಅಧಿಕಾರಿಯವರು ಪರ್ವೇಜನ್ನು ಕರೆಸಿದ್ರು. ನನ್ನ ಮುಂದನೇ ಅವನ್ನ ಕೇಳಿದರು. ಅವನೇನು ಒಪ್ಕೊಂಡಿಲ್ಲ. ಆದರೆ ನಮ್ಮ ಕಡೆಗೆ ರೆಕಾರ್ಡ್ ಇದೆ, ವಿಡಿಯೋ ಕಾಲ್ದು ರೆಕಾರ್ಡ್ ಇದೆ, ಅವನು ಮಾತನಾಡಿದ್ದು ರೆಕಾರ್ಡ್ ಇದೆ. ಅದನ್ನು ಪೆಂಡ್ರಾವನ್ನು ನಮ್ಮ ಜೈಲು ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟವರಿಗೆ ನಾವು ಕೊಡ್ತೀವಿ. 100ಕ್ಕೆ 100 ಹೇಳ್ತೀನಿ, ಧಾರವಾಡ ಸಬ್ ಜೈಲು ಭ್ರಷ್ಟಾಚಾರದ ಕೂಪಾಗಿದೆ. ಮೂರು ಸಲ ರೈಡ್ ಆಗಿದೆ, ಒಂದು ವರ್ಷದೊಳಗೆ 3 ಸಲ ರೈಡ್ ಆಗಿದೆ. ಇತ್ತೀಚೆಗೆ 1 ತಿಂಗಳು 2 ತಿಂಗಳಾಯಿತು, ಪೊಲೀಸ್ ಕಮಿಷನರ್ ಅವರು ಬಂದು 100 ಜನರನ್ನು ನಾವು ಕರ್ಕೊಂಡು ಒಳಗಡೆ ಹೋಗಿ ಸಡನ್ನಾಗಿ ಅಟ್ಯಾಕ್ ಮಾಡಿ ಎಲ್ಲ ಕಡೆ ತಪಾಸಣೆ ಮಾಡಿದ್ದೀವಿ, ಏನೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ನಮಗೆ ಹೆಂಗೆ ಸಿಕ್ತು? ಅಂದರೆ ಅವರು ಕೂಡ ಶಾಮೀಲಾಗಿದ್ದಾರಂತನಾ? ಏನದರ ಅರ್ಥ? ಇವತ್ತು ಜೈಲು ಸುಧಾರಣಾ ಅಧಿಕಾರಿ ರಾಜ್ಯದ ಇವರು ಅಲೋಕ್ ಕುಮಾರ್ ಅವರು ಬಂದು ಹೋದರು ಅಂತ ಹೇಳ್ತಾರೆ. ಅವರು ಅತ್ಯಂತ ಸ್ಟ್ರಿಕ್ಟ್ ಆಫೀಸರು. ಸೊ ಅವರು ಬಂದು ಹೋದಾಗ ಕೂಡ ಏನೂ ಸಿಗಲಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಏನು ಅರ್ಥ ಇದು? ಯಾಕೆ ಹಾಗಾದರೆ ಒಳಗಡೆಗೆ ಡ್ರಗ್ಗು, ಸಿಗರೇಟು, ವೈನು ಸಿಗ್ತಾ ಇದೆ, ಗಾಂಜಾ ಸಿಗ್ತಾ ಇದೆ, ಮೊಬೈಲ್ಗಳಂತೂ ಪ್ರಶ್ನೆನೇ ಇಲ್ಲ. ಹೀಗೆ ವಿಪರೀತ ಎಲ್ಲ ಅವ್ಯವಹಾರಗಳ ನಡೀತಾ ಇರುವಂಥ ಸಂದರ್ಭದಲ್ಲಿ ಇದು ಏನು ನಡೀತಾ ಇದೆ? ನಾನು ಹೇಳೋದು, ಇದು ಬಾಗಿಲ ಹಾಕೋದೇ ಬೇಡ, ತೆಗೆದುಬಿಡ್ರಿ. ಏನು ಬೇಕೋ ತೊಗೊಂಬರ್ತಾರೆ ಹೊರಗಡೆಯಿಂದ, ಆನಂದವಾಗಿ ಒಳಗಡೆ ಇರ್ತಾರೆ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಇದು ಜೈಲುಗಳು ಅಂತಂದರೆ ಇವತ್ತು ಆರೋಪಿಗಳು, ಅಪರಾಧಿಗಳು ಸುಧಾರಣೆ ಆಗುವಂಥ ಸೆಂಟರ್ಗಳು ಅಂತ ಹೇಳುವಂಥದ್ದು ಇಲ್ಲ. ಇವತ್ತು ಗೂಂಡಾಗಳ ತಾಣ ಆಗಿದೆ, ಕ್ರಿಮಿನಲ್ಸ್ ಬೆಳೆಯುವಂಥ ವ್ಯವಸ್ಥೆ ಆಗಿದೆ. ಇವತ್ತು ಧಮಕಿಗಳು, ಹೊರಗಡೆ ಧಮಕಿ ಕೊಡ್ತಾ ಇದ್ದಾರೆ. ಒಬ್ಬ ಪರ್ವೇಜ್ ಅನ್ನುವಂಥ ಪೋಕ್ಸೋ ಕೇಸ್ನಲ್ಲಿ 16 ವಯಸ್ಸಿನ ಒಬ್ಬ ಹಿಂದೂ ಹುಡುಗಿನ ಆ ಹುಡುಗಿ ರೇಪ್ ಮಾಡಿ ಇವತ್ತು ಒಳಗಡೆ ಇದ್ದಾನ. ಅವನೇ ಫೋನ್ನಲ್ಲಿ ಗಂಟೆಗಟ್ಟಲೆ ಮಾತಾಡ್ತಾನವನು. ಅವನೊಬ್ಬ ಚಾಚಿ ಅಂದರೆ ಅವನು ಚಿಕ್ಕಮ್ಮನೋ ಏನೋ ಇದ್ದಾರೆ, ಅವಳಿಗೆ ಫೋನ್ ಮಾಡಿ ಕಾನ್ಫರೆನ್ಸಲ್ಲೇ ಮಾತಾಡ್ತಾರೆ. ಆ ಹುಡುಗಿ, ಇವನು ಮತ್ತು ಆ ಚಾಚಿ 3 ಜನ ಕಾನ್ಫರೆನ್ಸ್ನಲ್ಲಿ ಮಾತಾಡ್ತಾರೆ. ರೆಕಾರ್ಡ್ ಇದೆ ನಮ್ಮ ಹತ್ರ. ಮತ್ತು ಅವನು ಮೆಸೇಜ್ ಮಾಡ್ತಾನೆ, ತನ್ನ ಗೆಳೆಯ ವಿವೇಕ್ ಶೆಟ್ಟಿ ಅಂತನ್ನುವಂಥವನೊಬ್ಬನು ಇವನು ಗೆಳೆಯ ಇದ್ದಾನೆ. ಅವನು ಮೆಸೇಜ್ ಮಾಡ್ತಾನೆ, ಯಾವಾಗ ಫೋನ್ ಮಾಡಬೇಕು, ಆ ಹುಡುಗಿ ಯಾವಾಗ ಫೋನ್ ಮಾಡಬೇಕು ಅಂತ ಮೆಸೇಜ್ ಮಾಡ್ತಾನೆ. ಹೀಗೆ ಅನೇಕ ದುರ್ವ್ಯವಹಾರಗಳು ಒಳಗಡೆಯಿಂದ ಆನಂದವಾಗಿ ಬದುಕ್ತಾ ಇರುವಂಥವ್ರಿಗೆ ಆಶ್ರಯ ತಾಣನ ಇದು. ನಮ್ಮ ಹಿಂದೂ ಹುಡುಗಿಯರಂದರೆ ಏನು ಬೀದಿಗೆ ಬಿದ್ದಿದ್ದಾರಾ? ಈ ಮುಸ್ಲಿಮ್ ಗುಂಡಾಗಳಿಗೆ ಏನು ನೀವು ಬುರ್ಕ ಹಾಕ್ಕೊಂಡು ಓಡಾಡಿಸ್ತೀರಿ? ನಮ್ಮ ಹಿಂದೂ ಹುಡುಗಿಯರು ಯಾಕೆ ಮುಟ್ತಾರೆ? ಯಾಕೆ ಅವರನ್ನು ನೀವು ರೇಪ್ ಮಾಡ್ತಾ ಇದ್ದೀರಿ, ಕೊಲೆ ಮಾಡ್ತಾ ಇದ್ದೀರಿ? ನೇಹಾ ಹಿರೇಮಠ ಅವನಂತೂ ಒಳಗಡೆ ಫಯಾಜ್ ಒಳಗಡೆಗೆ ಗುಂಪು ಮಾಡಿದ್ದಾನೆ. 11 ಜನರು ಒಂದು ಮುಸ್ಲಿಂ ಗುಂಡಾಗಳ ಟೀಮ್ ಮಾಡಿಕೊಂಡು ಅಲ್ಲಿ ಬ್ರೈನ್ ವಾಶ್ ಮಾಡ್ತಾ ಇದ್ದಾನೆ. ಅಲ್ಲಿ ಹೇಗೆ ಏನೇನು ಮಾಡಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದಾನೆ ಅವನು. ಏನು ನಡೀತಾ ಇದ್ದು? ಒಂದು ಜೈಲಿನ ವ್ಯವಸ್ಥೆ ಅಂದರೆ ಏನಿದು? ಜೈಲಲ್ಲ, ಇದು ಒಂದು ರಿಸಾರ್ಟ್ ಆಗಿದೆ ಇವತ್ತು. ನಾನು ಹೇಳೋದು, ಇದು ಭಾಳ ಅತಿಯಾದಂಥ ಪ್ರಕ್ರಿಯೆ ಆಗ್ತಾಯಿದೆ. ಒಂದು, ಜೈಲರಿಗೆ ಸಸ್ಪೆಂಡ್ ಆಗಬೇಕು,
ಮತ್ತು ಇವತ್ತು ಈ ಇದರಲ್ಲಿ ಎಲ್ಲ ಕರ್ನಾಟಕ ಸರ್ಕಾರ ಮುಸ್ಲಿಮರಿಗೆ ಅಪೀಸ್ಮೆಂಟ್ ಮಾಡ್ತಾ ಇರೋದರಿಂದ ಮುಸ್ಲಿಂ ಕೇಸ್ಗಳ ಯಾವುದೇ ಇತ್ತಂದರೆ ಅದಕ್ಕೆ ವ್ಯವಸ್ಥಿತವಾಗಿ ಏನೂ ಮಾಡೋಲ್ಲ, ಅದಕ್ಕೆ CBI ಕೊಡಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಇಲ್ಲಿ ಭಯೋತ್ಪಾದನೆ, ಭ್ರಷ್ಟಾಚಾರ ಎಲ್ಲವೂ ಕೂಡ ಇದೆ. ನೀವೇ ಇವತ್ತು ಮಾಧ್ಯಮದವರೇ ಇವತ್ತು ಮೂರು ಬಾರಿ ಇವತ್ತು ರೈಡ್ ಆದಂಥದ್ದು ಹೊರಗಡೆ ಹಾಕಿದಂಥದ್ದು ಇವತ್ತು ನಾವು ದಾಖಲೆ ಸಹಿತ ಇವತ್ತು ತೋರಿಸ್ತಾ ಇದ್ದೀವಿ. ಇವತ್ತು ಮೊಬೈಲ್ ನೋಡ್ರಿ, ಇದು ಮೊಬೈಲ್ ಸಣ್ಣದು ಒಂದು ಚಿಕ್ಕ ಮೊಬೈಲ್ ಇರುತ್ತೆ, ಆಮೇಲೆ ದೊಡ್ಡ ಸ್ಮಾರ್ಟ್ ಮೊಬೈಲ್ ಇದೆ ಥರ ಅವನೇ ಹೇಳ್ತಾನೆ. ನನ್ನ ಹತ್ರ 2 ಮೊಬೈಲ್ ಇದಾವೆ ಅಂತ ಹೇಳ್ತಾನೆ ಅವನು. ಹಾಂ, ಇದು ನೋಡಿ, ಇದೇ ಸೈಜಿನ ಅವನ ಹತ್ರ ಮೊಬೈಲ್ ಇದೆ. ಇದು ಹೇಗೆ ಒಳಗಡೆ ಬರುತ್ತೆ ಅಂದ್ರೆ ಮುಕ್ಕಳಾಗಿ ಇಟ್ಕೊಂಡು ಹೋಗ್ತಾರೆ. ಇದು ಟ್ರೆಸ್ ಔಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಏನು ರೀ ಇದು ಅಂದರೆ ಏನು ವ್ಯವಸ್ಥೆ ಇದೆ, ಹೆಂಗೆ ಇದೆ? ಹಾಗಾದರೆ ಜೈಲು ಅನ್ನೋದೇ ಆತಕ್ಕೆ ಆನಂದವಾಗಿ ಒಂದು ರಿಸಾರ್ಟ್ ಮಾಡಿ ಆನಂದವಾಗಿ ಅವರಿಗೆಲ್ಲ ವ್ಯವಸ್ಥೆ ಮಾಡಿಬಿಟ್ರಲ್ಲ ಅಂತ ಹೇಳ್ತೇನೆ. ಆ ಕ್ರಿಮಿನಲ್ಸ್ಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಕ್ರಿಮಿನಲ್ಸ್ ಇನ್ನೂ ಭಯ ಇಲ್ಲದಂಥ ಕ್ರಿಮಿನಲ್ಸ್ ಗುಂಡಾಗಳಾಗ್ತಾರೆ ಈ ರೀತಿ ಮನಸ್ಸಿಗೆ. ಇವನು ಹೆಚ್ಚು ಕಡಿಮೆ ಈಗ 1 ವಾರ 10 ದಿನ ಆಯಿತು. ಆ ಹುಡುಗಿ ಪೋಕ್ಸೋ ಹುಡುಗಿ ನಮ್ಮ ಕಡೆನೇ ಇದ್ದಾಳೆ. ಇನ್ನೂ ಅವಳಿಗೆ ಅವ್ರ ತಾಯಿ ಬಂದಿದ್ದಾರೆ, ಇಲ್ಲೇ ಇದ್ದಾರೇನಪ್ಪ, ಹೊರಗಿದ್ದಾರೆ. ಹಾಂ, ಸೊ ಅವ್ರ ತಾಯಿನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದಿನಾಲು ಕಣ್ಣೀರು ಹಾಕ್ತಾ ಇದ್ದಾರೆ. ಇವನು ಮಾತ್ರ ಆನಂದವಾಗಿ ಆಕಿಗೆ ಧಮಕಿ ಕೊಡ್ತಾನೆ ರೀ, ನೇಹಾ ಹಿರೇಮಠ ಹೆಂಗೆ ಕೊಲೆ ಮಾಡಿದ ಹಂಗೆ ನಿನ್ನನ್ನು ಕೊಲೆ ಮಾಡ್ತೀನಿ, ನೀನು ಒಪ್ಕೊಳ್ದೇ ಇದ್ರೆ ನೀವು ಮದುವೆ ನಾ ಹೊರಗೆ ಬೇಲ್ ಕೊಡೋಕೆ ನೀನು ಕೇಸ್ ವಾಪಸ್ ತೊಗೊಳ್ಬೇಕು, ಮದುವೆ ಮಾಡ್ಕೊಳ್ಬೇಕು, ಮತಾಂತರ ಆಗಬೇಕು, ಇದನ್ನೆಲ್ಲ ಹೇಳ್ತಾನೆ ಅವನು. ರೆಕಾರ್ಡ್ ಇದೆ. ಅದೇ ವೇಳೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ತಕ್ಷಣವೇ ಸಂಬಂಧಪಟ್ಟ ಜೈಲು ಅಧಿಕಾರಿಗಳನ್ನು ಅಮಾನತು ಮಾಡಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಮುತಾಲಿಕರು ಕಿಡಿಕಾರಿದರು. ಈ ಘಟನೆ ಇದೀಗ ಧಾರವಾಡ ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ.